ಈ ಎದು ಬರೀ ಬಾಯಿ ಮಾತಿಗೆ ಬದಲಾಗಿದ್ದಾನೆ ಅಂತ ಅನ್ಕೋಬೇಡ ಅಜ್ಜಿ, ಹಾರ್ಟ್ಫುಲ್ಲಿ ಬದಲಾಗಿದ್ದಾನೆ. ನೋಡು, ನಿನ್ ಮಾತು ಕೇಳಿ ನಿಜವಾಗ್ಲೂ ನನಗೆ ಸಂತೋಷ ಆಯ್ತು ಮೊಮ್ಮಗ್ನೆ. ಇದೇ ಖುಷಿಲಿ ನನಗೋಸ್ಕರ ವೆಯ್ಟ್ ಮಾಡಿದೆ. ಮಾಡಿರೋ ಅಡುಗೆನ ಅಷ್ಟು ಹಾಕೊಂಡು ತಿಂದ್ಬಿಡು, ಓಕೆನಾ? ನೀನು ಊಟಕ್ಕೆ ಬರಲ್ವೇನೋ? ಇಲ್ಲ ಅಜ್ಜಿ, ಪದ್ಮಾ ಆಂಟಿ ನನಗೋಸ್ಕರ ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ. ನಾನು ಇಲ್ಲೇ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಬಾಯ್. ಆಯ್ತಪ್ಪ, ಸಂತೋಷನೇ. ಹುಷಾರು, ಬೇಗ ಬಾ. ನೀನ್ ಯಾಕೆ ಬ್ರೋ ಒಳ್ಳೆ ಬಾಯ್ ಬಿಟ್ಕೊಂಡು ಈ ಥರ ನೋಡ್ತಿದ್ಯಾ? ಕೋಬ್ರಾ, ನೀನು ನಿಜವಾಗ್ಲೂ ಒಳ್ಳೆಯದಾಗ್ಬಿಟ್ಯಾ? ಪ್ರೀತಿ ಮಧುರ ತ್ಯಾಗ ಅಮರ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಬಿಟ್ಟೆ ಕೋಬ್ರಾ. ತ್ಯಾಗ ಮಾಡೋಕ್ಕೆ ನಾನೇನು ಮುಟ್ಟಾಳನ? ಕಾವೇರಿ ಯಾವತ್ತಿದ್ರು ನನ್ನ ನೋಡು, ಅವಳು ನನಗೆ ಮಾತ್ರ ಸೇರಿದವಳು. ಅಲ್ಲ, ಮತ್ತೆ ಇಷ್ಟೊತ್ತು ಅಜ್ಜಿ ಹತ್ರ ಹೇಳಿದ್ದು? ಅದಾ ಚಿಕ್ಕ ಬುಕ್ಕು ರೈಲು, ಅದೇ ಈ ಎದು ಸ್ಟೈಲು. ಅರೆ ಕೋಬ್ರಾ, ಇನ್ನು ನಾ ಏನೋ ಅಂದ್ಕೊಂಡಿದ್ದೆ, ಆದರೂ ಬೆಜ್ಜನ್ ಪಕ್ಕಡ ಇದೆಯಾ ಕೋಬ್ರಾ. ಇದನ್ನೆಲ್ಲ ಯಾವಾಗ ಕಲಿತೆ? ನಮ್ಮ ಗುರುಗಳು ಆದಿ ಮಹಾಪ್ರಭು ದಯೆಯಿಂದ. ನೀವೇ ನೋಡಿದ್ರಲ್ಲ ಮಹಾಪ್ರಭುಗಳೇ, ಎಲ್ಲಾರ್ಗೂ ಮಂಗ್ ಬೂದಿ ಎರಿಸ್ದೆ ಹೇಗೆ ಮಂಗ್ ಮಾಯ ಮಾಡ್ತಾ ಇದ್ದೀನಿ ಅಂತ. ಹೌದೌದು ನೋಡಿದೆ. ಆದರೆ ಕಾವೇರಿ ಟಾಂಗ್ ಕೊಡದೇ ಇರೋ ಹಾಗೆ ಅದೇಗಳನ್ನ ಸೈಲೆಂಟ್ ಮಾಡಿದೆ ಕೋಬ್ರಾ. ಅದೆಲ್ಲ ಜಾದು. ನೀನ್ ಹೇಳಿ ಟ್ರಿಕ್ಸೇ ಫಾಲೋ ಮಾಡ್ತಾ ಇದ್ದೀನಿ. ಗಂಡಸ್ತನ ತೋರಿಸೋಂಗಿಲ್ಲ, ಅದನ್ನೇ ಮಾಡ್ತಾ ಇದ್ದೀನಿ. ಆಹಾ, ಒಳಗಡೆಯಿಂದ ಘಮ 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 ಅಂತ ಪರಿಮಳ ಬರ್ತಿದೆ. ನಮ್ಮ ಅತ್ತೆ ನನಗೋಸ್ಕರ ಅಡುಗೆ ಮಾಡಿದ್ದಾರೆ. ಬಾಬಾ, ಒಟ್ಟಿಗೆ ಬ್ಯಾಟಿಂಗ್ ಮಾಡೋಣ. ಅಲ್ಲ, ನಾನೇನೋ ಪುರುಷತ್ವ ತೋರಿಸು ಅಂತ ಬಾಯಿ ಮಾತಿಗೆ ಹೇಳಿದೆ, ಅದನ್ನೇ ಇಟ್ಕೊಂಡು ನನ್ನ ಮಗ ನನ್ನೇ ಬಕ್ರ ಮಾಡ್ತಾನಲ್ಲ. ಅಲ್ಲ, ಕಾವೇರಿ ಸೈಲೆಂಟ್ ಆಗೋದಕ್ಕೆ ಎದು ಯಾವ ಬಣ ಬಿಟ್ಟ? ಒಂದು ಅರ್ಥ ಆಗ್ತಿಲ್ವಲ್ಲ.